ಕನ್ನಡ ಮಾತನಾಡದ ಕನ್ನಡಿಗರನ್ನೇ ನಾವು ಸುಮ್ಮನೆ ಬಿಡಲ್ಲ. ಇನ್ನು ಎಲ್ಲಿಂದಲೋ ಬಂದ ಅನ್ಯ ಭಾಷಿಕರು ಕನ್ನಡಕ್ಕೆ ಅವಮಾನ ಮಾಡಿದರೆ ಬಿಡ್ತೀವಾ? ಕನ್ನಡ ಮಾತಾಡಲ್ಲ ಅಂತ ದರ್ಪ ಮೆರೆದ್ರೆ ಸುಮ್ಮನೆ ಬಿಟ್ಬಿಡ್ತೀವ? ಸಾಧ್ಯನೇ ಇಲ್ಲ. ಕನ್ನಡ ವಿರೋಧಿಗಳು ಎಲ್ಲೇ ಅಡಗಿದ್ರೂ ಶಿಕ್ಷೆ ಆಗೋವರೆಗೂ ಬಿಡೋ ಮಾತೇ ಇಲ್ಲ. ಈಗಲೂ ಅಷ್ಟೇ ಕನ್ನಡದ ಅಸ್ಮಿತೆಯನ್ನ ಕೆಣಕಿ ಬ್ಯಾಂಕ್ನ ಮಹಿಳಾ ಉದ್ಯೋಗಿ ಈಗ ಎತ್ತಂಗಡಿಯಾಗಿದ್ದಾರೆ. ಹೌದು, ಕನ್ನಡದಲ್ಲಿ ವ್ಯವಹಾರ ಮಾಡಿ ಅಂದರೆ ಆನೇಕಲ್ನ SBI ಬ್ಯಾಂಕ್ ಉದ್ಯೋಗಿಯೊಬ್ಬಳು ಪೊಂಗಿಯೋದಿದ್ಲು. ನಾನು ಹಿಂದಿಯಲ್ಲಿ ಮಾತನಾಡೋದು ಅಂತ ದರ್ಪ ಮೆರೆದಿದ್ಲು. ಇದನ್ನು ಸಹಿಸದ ಕರ್ನಾಟಕ ರಕ್ಷಣಾ ವೇದಿಕೆ ಬ್ಯಾಂಕ್ನ ಮೇಲಾಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿತ್ತು. ಯಾವುದೇ ಕಾರಣಕ್ಕೂ ಇಂತಹ ನಡೆಯನ್ನು ಸಹಿಸೋದಿಲ್ಲ ಅಂತ ಕರ್ವೆ ಎಚ್ಚರಿಕೆ ಕೊಟ್ಟಿತ್ತು. ನಿನ್ನೆ ಸಂಜೆ ನಾರಾಯಣಗೌಡರು ಬೆಂಗಳೂರಿನಲ್ಲಿರುವ SBI ಪ್ರಧಾನ ಕಚೇರಿಯ ಪ್ರಧಾನ ವ್ಯವಸ್ಥಾಪಕರಿಗೆ ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಆದಾಗ್ಯೂ ಸುಮ್ಮನಾಗದ ಕರ್ವೆ ಮಹಿಳಾ ಕಾರ್ಯಕರ್ತರು ಆನೇಕಲ್ನ SBI ಬ್ಯಾಂಕ್ಗೆ ನುಗ್ಗಿ ಪ್ರತಿಭಟನೆ ನಡೆಸಿದ್ರು. ನಾರಾಯಣಗೌಡರ ಸೂಚನೆ ಮೇರೆಗೆ ಕರ್ವೆ ಬೆಂಗಳೂರು ಘಟಕದ ಮಹಿಳಾ ಅಧ್ಯಕ್ಷೆ ಶ್ವೇತಾ ಮೋಹನ್, ಕರ್ವೆ ಮುಖಂಡರಾದ ಧರ್ಮರಾಜ್, ಸಣ್ಣೀರಪ್ಪ ನೇತೃತ್ವದಲ್ಲಿ ಹೋರಾಟ ನಡೆಸಿ ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗೆ ಬೆವರಿಳಿಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ SBI ಆಡಳಿತ ಮಂಡಳಿ ಕೊನೆಗೂ ಮಂಡಿಯೂರಿದೆ. ಕನ್ನಡ ಮಾತನಾಡದೆ ದುರ್ವರ್ತನೆ ಪ್ರದರ್ಶಿಸಿದ್ದ ಮಹಿಳಾ ಉದ್ಯೋಗಿಯನ್ನ ಎತ್ತಂಗಡಿ ಮಾಡಿ ಬಿಸಿ ಮುಟ್ಟಿಸಿದೆ. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಖಂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕನ್ನಡ ಕೆಣಕಿದ್ರೆ ಸುಮ್ಮನಿರಲ್ಲ ಅನ್ನೋದು ಇನ್ಮುಂದಾದರೂ ಹಿಂದಿ ವಾಲಗಳು ಅರಿಯಲಿ. ಇಲ್ಲದಿದ್ರೆ ಅನ್ನ ಕೊಟ್ಟ ಕನ್ನಡ ನೆಲವೇ ನಿಮಗೆ ಪಾದ ಊರಲು ಬಿಡೋದಿಲ್ಲ. ಎಚ್ಚರವಿರಲಿ.